ಬಾರದ ಮೇಲೆ ನಾವೆಲ್ಲ ಹೋಗ್ತೀವಿ ಸರ್. ಈಗ 3 ಎಕರೆ ಒಳಗಡೆ ಕೊಡಬೇಕು ಅಂತ ಸರ್ಕಾರದ ಆದೇಶ, ಅದನ್ನು ಡಿಸ್ಟರ್ಬ್ ಮಾಡಿ ಎಲ್ಲ 3 ಎಕರೆ ಒಳಗಡೆ ಇರ್ತಕ್ಕಂಥದ್ದನ್ನೇ ಡಿಸ್ಟರ್ಬ್ ಮಾಡ್ತಾರೆ. ಹೈಕೋರ್ಟ್ ಆದೇಶದ ಪ್ರಕಾರ ಗೋಮಾಳ ಜಮೀನು ಯಾರು ಆಕ್ಯುಪೈ ಮಾಡ್ಕೋಬಾರ್ದು, ಫಾರೆಸ್ಟ್ ಎಲ್ಲರೂ ಪೂರ್ತಿ ಗೋಮಾಳ ಜಮೀನಾಗಿರೋದ್ರಿಂದ ಎಲ್ಲ ಇದೆ ಸರ್. ಪಾಣಿ ಇದೆ, ಮುಟೇಶನ್ ಇದೆ, ಎಲ್ಲ ಜಮೀನು ನೋಡಿ ಸರ್. ಇಲ್ಲ ಮುಟೇಶನ್ ಸರಿ ಸರ್. ಈಗ ನಮ್ಗೆ ಏನಾಗಿದೆ ಸರ್, ಬರೀ ಬಾಯಿ ಮಾತುಗಳು, ಬರೀ ಆಗಿದೆ. ನಮ್ಮ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಏನಂದ್ರೆ ಗೋಮಾಳ ಜಮೀನು ನೀವು ಕೊಟ್ಟಿರ್ತಕ್ಕಂಥದ್ದು, ನಿಮ್ಮ ಹಿಂದಿನವರು ಕೊಟ್ಟಿರ್ತಕ್ಕಂಥದ್ದು, ಇನ್ನು ಮೇಲೆ ಕೊಡಕ್ಕಾಗಲ್ಲ. ಆ ಜಮೀನನ್ನ ಆಯಮ್ಮನ ಆಕ್ರಮಿಸ್ಕೊಳ್ಳೋದಕ್ಕೆ ಆಯಮ್ಮನ ಯಾರು? ಆಯಮ್ಮನ ಬೇಕಾದ್ರೆ ನಿಮ್ಮ ಏನು ರೆವಿನ್ಯೂ ಇಲಾಖೆ ಮೇಲೆ ಕೇಸ್ ಹಾಕಿವೆ. ಅದು ಬಿಟ್ಟು ನಾವು ರೈತರು ಇರ್ತಕ್ಕಂಥ ನೋಡಿ, ಬಡವರು ರಾಗಿ ಬೆಳೆದು ಇನ್ನೇನು ಫಸಲು ಬರೋ ಟೈಮ್ಗೆ ಪೊಲೀಸರನ್ನು ಕರ್ಕೊಂಡಾಗಿ ದೌರ್ಜನ್ಯವಾಗಿ ಆಯಮ್ಮ ಮಾಡೋದು ಯಾಕೆ ಆಯಮ್ಮನ ಇದು ಮಾಡ್ತಾ ಇದ್ದಾರೆ? ಇದನ್ನ ನಿಯಂತ್ರಿಸೋದಕ್ಕೆ ಯಾವ ಶಾಸಕರ ಮಾತನ್ನು ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಸರ್ಕಾರದ ಆದೇಶ ಆಗಿದೆ 2015 ಏನು ಹೊಡಿಬಾರ್ದು ಅಂತ ಅದರಿಂದ ದಯವಿಟ್ಟು